ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಈ ಒಂದು ವಿಡಿಯೋಲಿ ಎಸ್ಪೆಷಲಿ ಫಾರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ FA1 ಟೆಸ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಇನ್ ದ ಸೆನ್ಸ್ ಯಾವ್ಯಾವ ಕ್ವಶನ್ಸ್ ನೀವು ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಬರಬಹುದು, ಇಲ್ಲ ಅದೇ ಕ್ವಶನ್ಸ್ ರಿಪೀಟೆಡ್ ಆಗಿ ಬರಬಹುದು ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ಹೇಳ್ತೀನಿ. ಸೊ ಇಫ್ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ದೋಸ್ ಕ್ವಶನ್ಸ್ ಯು ಕ್ಯಾನ್ ಸ್ಕೋರ್ ಎ ಗುಡ್ ಮಾರ್ಕ್ಸ್ ಇನ್ ದ FA1. ಯಾಕೆ ಸರ್ ನಮ್ಗೆ ಇದು ಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನೀವೆಲ್ಲರೂ 10th ಕ್ಲಾಸ್ ಪಾಸ್ ಆಗಿ ಜಸ್ಟ್ 2 months ಇಂದ ನೀವು ಫಸ್ಟ್ ಪಿ ಯು ಸಿಗೆ ಜಾಯಿನ್ ಆಗಿರ್ತೀರಾ. ಸೊ ಆ 10th ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ ಡಿಫರೆಂಟ್ ಆಗಿರುತ್ತೆ, ಇಲ್ಲಿ 11th ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ ಡಿಫರೆಂಟ್ ಆಗಿರುತ್ತೆ. ಅಲ್ಲಿ ಓದುವಂತ ಒಂದು ಫಿಸಿಕ್ಸ್ ಕಾನ್ಸೆಪ್ಟ್ಸ್, ಇಲ್ಲಿ ನೀವು ಓದಬೇಕಾಗಿರುವಂತ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಸ್ವಲ್ಪ ಎಲಾಬರೇಟ್ ಆಗಿ ಇರುತ್ತೆ ಕಂಪೇರ್ಡ್ ಟು 10th ಕ್ಲಾಸ್. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಷ್ಟರಲ್ಲೇ ನಿಮಗೆ FA1 ಟೆಸ್ಟ್ ಬಂದಿದೆ. ಸೊ ಹಾಗಾಗಿ ಇದರಲ್ಲಿ ನಿಮ್ಗೊಂದು ನೈಸ್ ಕಾನ್ಫಿಡೆನ್ಸ್ ಅನ್ನೋದು ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ ಈ ಒಂದು ಕ್ವಶನ್ಸ್ ನ ನೀವು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಓದಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳಬಹುದು. ಓಕೆ, ಸೊ ಹಾಗಾಗಿ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ ಕ್ವಶನ್ಸ್, ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ FA1 ಆರ್ ಯೂನಿಟ್ ಟೆಸ್ಟ್ ಅಂತ ನಾನು ಹೇಳ್ತಾ. ಸೊ ವಾಟ್ ಆರ್ ದೋಸ್ ಕ್ವಶನ್ಸ್ ನಾನು ನಿಮಗೆ 2, 3, 5 ಮಾರ್ಕ್ಸ್ ಅಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ನಮಗೆಲ್ಲರಿಗೂ ಗೊತ್ತಿದೆ ಈ FA1 ಟೆಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ ಫಸ್ಟ್ 4 ಚಾಪ್ಟರ್ಸ್ ಇನ್ಕ್ಲೂಡ್ ಆಗಿದೆ. ಯಾವ್ದಾವ್ದದು ಅಂತಂದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಆಗಿರ್ಬೋದು, ಆಮೇಲಿಂದ ಮೋಷನ್ ಎ ಸ್ಟ್ರೈಟ್ ಲೈನ್, motion in a plane, and also we can say Newton's laws of motion. ಈ 4 ಚಾಪ್ಟರ್ಸ್ ಹೆವಿ ಚಾಪ್ಟರ್ಸ್ ಅಂತಾನೆ ಹೇಳಬಹುದು. ವೆಯ್ಟೇಜ್ ಇರುವಂತಹ ಒಂದು ಚಾಪ್ಟರ್ಸ್ ಆಗಿರಬಹುದು. ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಕಂಪೇರ್ ಮಾಡಿದ್ರೆ ಈ 4 ಚಾಪ್ಟರ್ಸ್ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಮಿನಿಮಮ್ 35ರಿಂದ 38 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ಫೈನಲ್ ಎಕ್ಸಾಮಿನೇಷನ್ಗೆ. ಬಟ್ ಇಲ್ಲಿ ನೀವು ಓವರ್ ಆಲ್ 4 ಚಾಪ್ಟರ್ಸ್ಗೆ 35 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು ಸೆಂಟಮ್ ಬರೋದಕ್ಕೆ. ಸೊ ಹಾಗಾಗಿ ವಾಟ್ ಆರ್ ದೋಸ್ ಕ್ವಶನ್ಸ್ ಅನ್ನೋದನ್ನ ಬ್ರೀಫ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸರಿ ಈ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಎಸ್ಪೆಷಲಿ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಬಂದಿದ್ದಾಗ ನಿಮಗೆ ಮೇಜರ್ಲಿ ಫಂಡಮೆಂಟಲ್ ಯೂನಿಟ್ಸ್ ಅದರ ಎಕ್ಸಾಂಪಲ್ಸ್, ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅದರ ಎಕ್ಸಾಂಪಲ್ಸ್, ಲೇಟರ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಅದಾದ್ಮೇಲೆ ಯೂಸಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಮತ್ತೆ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಇಷ್ಟು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಅದಾದ್ಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫ್ಯೂ ಫಿಸಿಕಲ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಇಂಪಲ್ಸ್ ಅಂಡ್ ಪ್ರೆಷರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಸಿಂಪಲ್ ಆಗಿರುತ್ತೆ, ನೋ ನೀಡ್ ಟು ವರಿ. ಸೊ ಆ ರೀತಿ ನಿಮಗೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ನಿಮ್ಮ ಟೀಚರ್ಸ್ ಆಗಿರ್ಬೋದು. ಇಸ್ ಇಟ್ಲೆ ದೇರ್ಫೋರ್ ನೋಡಿ ಇಲ್ಲಿ. ಸೊ ವೆನೆವರ್ ವಿ ಕಮ್ ಅಕ್ರಾಸ್ ದ ಸ್ಟ್ರೈಟ್ ಲೈನ್ ಬಂದಿದ್ದಾಗ ನೋಡಿ ಸ್ಪೀಡ್ ಮತ್ತು ವೆಲಾಸಿಟಿಗೆ ಡಿಸ್ಟಿಂಗ್ವಿಶ್ ಡಿಫರೆನ್ಸಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಮೋಷನ್ ಪ್ಲೇನ್ ಚಾಪ್ಟರ್ ಅಲ್ಲಿ ವೆಕ್ಟಾರ್ಸ್ ಅನ್ನೋದು ಓದಿರ್ತೀರಾ. ಆ ವೆಕ್ಟಾರ್ಸ್ ಅಲ್ಲಿ ನಿಮಗೆ ಈ ಲಾಸ್ ಆಫ್ ವೆಕ್ಟಾರ್ ಅಡಿಷನ್ ಅನ್ನೋದು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಅನ್ ಇಂಪಾರ್ಟೆಂಟ್ ಟ್ರಯಾಂಗುಲರ್ ಲಾ ಆಫ್ ವೆಕ್ಟಾರ್ ಅಡಿಷನ್, ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್ ಅಂತ ಸಹ ಹೇಳ್ಬೋದು. ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ದೇ ವಿಲ್ ಆಸ್ಕ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್ ಅಂತ 2 ಮಾರ್ಕ್ಸ್ ನಿಮಗೆ ಕೇಳೋ ಅವಕಾಶ ಇರುತ್ತೆ. ಲೇಟರ್ ನೋಡಿ ಇಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ ಏನು, ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನೋಡಿ ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಲೈನ್ ಅಲ್ಲಿ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ at rest and also moving with uniform velocity. These are all the questions which have been observed from the previous years papers ಇಂದ ನಾವು ಅಬ್ಸರ್ವ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಯೂಸ್ ಆಗತ್ತೆ ಅನ್ನೋದನ್ನ ಕೊಡ್ತಾ ಇರೋದು. ಸೊ ದಯವಿಟ್ಟು ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು, ಡಾಟ್ ಪ್ರಾಡಕ್ಟ್ ಅನ್ನೋದು ಯಾವಾಗ ಮ್ಯಾಕ್ಸಿಮಮ್ ಆಗಿರಬಹುದು, ಯಾವಾಗ ಮಿನಿಮಮ್ ಆಗಿರಬಹುದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದ್ರೆ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾರೆ ನಿಮಗೆ ಐಡಿಯಾ ಇರೋದಿಕ್ಕೆ. ಓಕೆ, ಸೊ ಲೈಕ್ ದಟ್. ಸೊ ವಿ ಕ್ಯಾನ್ ಸೇ ಸೊ ಅಬ್ಸರ್ವ್ ಮಾಡಿ, ವೆಲಾಸಿಟಿ ಟೈಮ್ ಗ್ರಾಫ್ for a particle moving with uniform velocity and moving with uniform acceleration. ತುಂಬಾ ಸರಿ ರಿಪೀಟೆಡ್ ಆಗಿ ಬಂದಿರುವಂತಹ ಒಂದು ಕ್ವಶನ್ಸ್ ಇದೆಲ್ಲ ನಿಮಗೆ. ಲೇಟರ್ ವಿ ಕ್ಯಾನ್ ಸೇ ಸ್ಕೇಲಾರ್ ಅಂದ್ರೆ ಏನು, ಎಕ್ಸಾಂಪಲ್ ನ ರೆಪ್ರೆಸೆಂಟ್ ಮಾಡಿ. ಲೇಟರ್ ದೇ ವಿಲ್ ಆಸ್ಕ್ ಅಡ್ವಾಂಟೇಜಸ್ ಆಫ್
ಫ್ರಿಕ್ಷನ್, ರೈಟ್. ಎನಿ ಟು ಅಡ್ವಾಂಟೇಜಸ್ ದ ಫ್ರಿಕ್ಷನ್ ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ಓರಲ್ ಆಗಿ ಬರೆದ್ರು ಸಹ ನಿಮಗೆ ಮಾರ್ಕ್ಸ್ ಬರುತ್ತೆ. ಸೊ ನೋ ನೀಡ್ ಟು ವರಿ ಮಚ್. ಸೊ ದಿಸ್ ಆರ್ ದ ಮೇನ್ ಇಂಪಾರ್ಟೆಂಟ್ 2 marks ಕ್ವಶನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ವೆನ್ ಎವರ್ ವಿ ಮೂವ್ ಆನ್ ಟು 3 marks, 3 marks ಮೂವ್ ಆಗಿದ್ದಾಗ ದೇ ಕ್ಯಾನ್ ಆಸ್ಕ್ ನೋಡಿ ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಅಷ್ಟೇ ಅಲ್ಲದೆ ಇಲ್ಲಿ 2 marks ಅಲ್ಲಿ ಮತ್ತು 3 marks ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುವಂತ ಅವಕಾಶ ಇದೆ. ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ನಿಮಗೆ ಟೈಮ್ ಆಫ್ ಫ್ಲೈಟ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಹೈಟ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ಈಕ್ವೇಶನ್ಸ್ ಆಫ್ ಮೋಷನ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ನ್ಯೂಮರಿಕಲ್ಸ್ ಬರುತ್ತೆ. ಅದು ಸಹ ಅಷ್ಟೇ ತುಂಬಾ ಈಸಿ ಆಗಿರುತ್ತೆ. ನೋ ನೀಡ್ ಟು ವರಿ. ಲೆಟ್ ಅಬ್ಸರ್ವ್ ಮಾಡಿ, whenever we move on to the motion in a plane chapter ಅಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅನ್ನೋ ಒಂದು ಡೆರಿವೇಶನ್ ಇದೆ, a equal to v square by r ಅಂತ ಅಂದ್ಬಿಟ್ಟು. ದ ಡೆರಿವೇಶನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ವಿತ್ ಡಯಾಗ್ರಾಮ್. ತುಂಬಾ ಜನ ಮ್ಯಾಥಮೆಟಿಕಲ್ ಆಗಿ ಬರ್ದ್ಬಿಡ್ತಾರೆ, ಆದ್ರೆ ಡಯಾಗ್ರಾಮ್ ಮಿಸ್ ಮಾಡ್ತಾರೆ. ಡಯಾಗ್ರಾಮ್ ಹಾಕಿಲ್ಲ ಅಂತ ನಿಮಗೆ ಮಾರ್ಕ್ ಕಟ್ ಆಗತ್ತೆ. ಅಷ್ಟೇ ಅಲ್ಲದೆ ನೋಡಿ F is equals to ma using Newton's second law of motion. Newton's second law ಗೊತ್ತಲ್ಲ ನಿಮಗೆ. The external force acting on a body is equals to the rate of change of momentum of a body ಅಂತ ನಾವು ಹೇಳಬಹುದು. ಸೊ ಅಷ್ಟೇ ಅಲ್ಲ ನೋಡಿ ಡಿಸ್ಟೆನ್ಸ್ ಅಂದ್ರೆ ಮತ್ತು ಡಿಸ್ಪ್ಲೇಸ್ಮೆಂಟ್ ಗೆ ಡಿಸ್ಟಿಂಗ್ವಿಶ್ ಕೇಳ್ತಾರೆ. ವಾಟ್ ಈಸ್ ದ ಪೊಸಿಷನ್ ವೆಕ್ಟರ್, ಟೈಪ್ಸ್ ಆಫ್ ವೆಕ್ಟರ್ಸ್ ನೀವು ಓದಿರ್ತೀರಾ. ಅದರಲ್ಲಿ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿ ಬಂದಿರೋದನ್ನ ಹೇಳ್ತಾ ಇದೀನಿ. ಪೊಸಿಷನ್ ವೆಕ್ಟರ್ ಅಂದ್ರೆ ಏನು, ನಲ್ ವೆಕ್ಟರ್ ಅಂದ್ರೆ ಏನು, ನೆಗೆಟಿವ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳ್ತಾರೆ. ಸೊ 3 marks ಬಂದಿದ್ದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ವಾಟ್ ಆರ್ ದ ಮೆಥಡ್ಸ್ ನೋಡಿ. 3 marks ಅಂದ್ರೆ 3 points ಬರೆದ್ರೆ ಸಾಕು. 3 marks 3 points ಬರೆದ್ರೆ ಸಾಕಾಗುತ್ತೆ. ವಿ ಕ್ಯಾನ್ ಸೇ ಅಷ್ಟೇ ಅಲ್ಲ ನೋಡಿ, we can go with the limitations of dimensional analysis from the first chapter. Is it clear? So later we can move on to observe this, state and explain parallelogram law of vector addition. ನಿಮಗೆ ಟ್ರಯಾಂಗಲ್ ಲಾ ನಿಮಗೆ 2 marks ಬರುತ್ತೆ, ಪ್ಯಾರಲೋಗ್ರಾಮ್ ಲಾ ನಿಮಗೆ 3 marks ಗೆ ಬರುತ್ತೆ. ಲೇಟರ್ we can say what is angle of banking. ಅಷ್ಟೇ ಅಲ್ಲದೆ mention the expression for maximum speed of a vehicle on a level road. ನಿಮಗೆ ಗೊತ್ತಲ್ವಾ, v is equals to root of rg tan theta ಅಂತ ಬರುತ್ತೆ. ಆ ಎಕ್ಸ್ಪ್ರೆಷನ್ ನ ಬರೆದು ಆ ಸಿಂಬಲ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಸೊ whenever we want to 5 marks questions ಬಂದಿದ್ದಾಗ ಎಸ್ಪೆಷಲಿ we have to concentrate on vt graph ಮೇಲೆ v square is equals to u square plus 2as using vt graph. Later expression for magnitude and direction of resultant of 2 vectors using parallelogram law. Okay, ಗೊತ್ತಿರುತ್ತೆ. r is equals to root of p square plus q square plus 2pq cos theta ಅಂತ ಅಂದ್ಬಿಟ್ಟು. ಲೇಟರ್ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಶನ್, ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇನ್ ಕೇಸ್ ಆಫ್ collision of 2 bodies. Is it clear? Later we have to concentrate on this very star question here. Derive s is equals to ut plus half at square from the second chapter, motion a straight line using graphical method ಅಂತ ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, trajectory of a projectile is a parabola. Equation of trajectory of a projectile, that is y is equals to tan theta into x minus gx square divided by 2u square cos square theta ಅಂತ ಬರುತ್ತೆ. ಸೊ ಈ ಒಂದು ಈಕ್ವೇಶನ್ ನ ವಿತ್ ಡಯಾಗ್ರಾಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಇಸ್ ಇಟ್ ಕ್ಲಿಯರ್? ಅಷ್ಟೇ ಅಲ್ಲ, ಬ್ಯಾಂಕಿಂಗ್ ಆಫ್ ರೋಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು ವಿತ್ ಡಯಾಗ್ರಾಮ್. ಅಲ್ಲಿ ನಿಮಗೆ ವೆಕ್ಟಾರ್ ರೆಸಲ್ಯೂಷನ್ ಎಲ್ಲಾನು ಸಹ ಇನ್ವಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಡಯಾಗ್ರಾಮ್ ನ ಹಾಕಿ ಈಕ್ವೇಶನ್ಸ್ ನ ಬರೆಯುವವರೆಗೂ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಂತಂದ್ರೆ ಇನ್ನ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ತುಂಬಾ ಈಸಿ ಆಗಿರುತ್ತೆ. ಹ್ಯಾಪಿಲಿ ಯು ಕ್ಯಾನ್ ಡೂ ಇಟ್. ಅಂಡ್ ವೆನೆವರ್ ವಿ ಕಮ್ ಅಕ್ರಾಸ್ ದ ನೆಕ್ಸ್ಟ್ ಒನ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. It can be expected for 3 marks and also for 5 marks. 3 marks ಗೂ ಕೇಳಬಹುದು, 5 marks ಗೂ ಕೇಳಬಹುದು. ಏನದು ಅಂತಂದ್ರೆ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಆಗಿರಬಹುದು, ಮ್ಯಾಕ್ಸಿಮಮ್ ಹೈಟ್ ಆಗಿರಬಹುದು, ರೇಂಜ್ ಆಗಿರಬಹುದು, ರೇಂಜ್ ಆಫ್ ಎ projectile. If you learn this, it helps you a lot. ಸೊ ಅಷ್ಟೇ ಅಲ್ಲ,
ಕೆಲವು ನ್ಯೂಮರಿಕಲ್ಸ್ ನ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಮ್ಯಾರಥಾನ್ ಅಲ್ಲೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ದಟ್, ಎಸ್ಪೆಷಲಿ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಈಕ್ವೇಶನ್ಸ್ ಆಫ್ ಮೋಷನ್. ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಆಗಿರ್ಬೋದು, ಇಲ್ಲದೆ ಹೋಗಿದ್ದಾಗ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, ಇಲ್ಲ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಈಕ್ವೇಶನ್ಸ್ ಆಫ್ ಮೋಷನ್ ನ ಬೇಸ್ ಮಾಡಿಕೊಂಡು ನಾವು ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ನೋಡಿ, ಮೇಜರ್ಲಿ you can expect a questions from the what is that range, time of flight and maximum height. Okay, so ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ನ ನೀವು ಕ್ಲಿಯರ್ ಕಟ್ ಆಗಿ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಪ್ರಾಬ್ಲಮ್ ಸೆಕ್ಷನ್ ಅಲ್ಲೂ ಸಹ ನೀವು ಈಸಿಯಾಗಿ ಪ್ರಿಪೇರ್ ಆಗಬಹುದು. ಓಕೆ, ಐ ಹೋಪ್ ಇದೆಲ್ಲ ಪಾಯಿಂಟ್ಸ್ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ ನೈಸ್ ಸ್ಕೋರ್ ನ ನೀವು ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡುತ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ FA1 ಟೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.